ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನೇಭ್ಯೋ ಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಕುಂಭರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. ಈ ದಿನ 18/6/2026 ಗುರುವಾರ, ಚತುರ್ಥಿ ತಿಥಿ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ವ್ಯಾಘಾತ ಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಚತುರ್ಥಿ ತಿಥಿಯ ವಿಘ್ನ ನಿವಾರಕ ಶಕ್ತಿ, ಪುಷ್ಯ ನಕ್ಷತ್ರದ ಗುರುಕೃಪೆ, ಜ್ಞಾನ ಮತ್ತು ಶುಭ ಪ್ರಭಾವ, ನಂತರದ ಆಶ್ಲೇಷ ನಕ್ಷತ್ರದ ಸೂಕ್ಷ್ಮ ಚಿಂತನೆ ಮತ್ತು ಆಂತರಿಕ ಗ್ರಹಿಕೆ, ಜೊತೆಗೆ ವ್ಯಾಘಾತ ಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಸಾಮಾಜಿಕ ಕ್ಷೇತ್ರಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಇಂದು ದೂರದೃಷ್ಟಿ ಮತ್ತು ತಾಳ್ಮೆ ನಿಮ್ಮ ಯಶಸ್ಸಿನ ಪ್ರಮುಖ ಅಸ್ತ್ರಗಳಾಗಿವೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಕುಂಭರಾಶಿ ಅಧಿಪತಿ ಶನಿಗ್ರಹ ಗುರುವಾರದ ಗುರು ಪ್ರಭಾವದಿಂದ ನಿಮ್ಮ ಚಿಂತನೆಗೆ ಪ್ರೌಢತೆ ಮತ್ತು ಜ್ಞಾನ ಸೇರ್ಪಡೆಯಾಗ್ತದೆ. ಈ ದಿನ ಹೊಸ ಜ್ಞಾನ ಮತ್ತು ಅನುಭವಗಳನ್ನು ಪಡೆಯುವ ಅವಕಾಶ ಲಭ್ಯವಾಗ್ತದೆ. ಜ್ಯೋತಿಷ್ಯ, ಸಂಶೋಧನೆ, ಶಿಕ್ಷಣ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಲಭ್ಯವಾಗ್ತದೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗಬಹುದು. ಆದರೆ ವ್ಯಾಘಾತ ಯೋಗದಿಂದ ಕೆಲವು ಯೋಜನೆಗಳಲ್ಲಿ ವಿಳಂಬ ಉಂಟಾಗಬಹುದು. ಅನಗತ್ಯ ಚಿಂತೆ ಮನಸ್ಸಿಗೆ ಒತ್ತಡ ತರಬಹುದು. ಮುಖ್ಯವಾದಂಥ ಸೂಚನೆ: ದೂರದೃಷ್ಟಿ ಮತ್ತು ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಯಶಸ್ಸಿಗೆ ದಾರಿಯನ್ನು ಮಾಡಿಕೊಡ್ತವೆ. ಚತುರ್ಥಿ ತಿಥಿಯ ಪ್ರಭಾವ ಇರೋದರಿಂದ ಅಡೆತಡೆಗಳನ್ನು ನಿವಾರಿಸುವ ಶಕ್ತಿ ನೀಡುತ್ತದೆ. ಸಂಕೀರ್ಣ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡ್ತದೆ. ಇಂದು ನಿಂತ ಕೆಲಸಗಳು ಮುಂದುವರಿಯಬಹುದು. ಹೊಸ ಯೋಜನೆಗಳಿಗೆ ಉತ್ತಮ ಅಡಿಪಾಯ ಹಾಕಬಹುದು. ಆದರೆ ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಅಂತಂದರೆ, ಯಾವುದೇ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಬಾರದು. ಪುಷ್ಯ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಗುರುಕೃಪೆ ಮತ್ತು ಜ್ಞಾನ, ಹಿರಿಯರ ಆಶೀರ್ವಾದ, ಗೌರವ ಮತ್ತು ಪ್ರಗತಿ ಉಂಟಾಗುವಂಥದ್ದು. ಇಂದು ಗುರುಗಳು ಅಥವಾ ಹಿರಿಯರಿಂದ ಮಾರ್ಗದರ್ಶನ ಸಿಗಬಹುದು. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಬಹುದು. ಶಿಕ್ಷಣ ಮತ್ತು ಬೋಧನಾ ಕ್ಷೇತ್ರದಲ್ಲಿ ಯಶಸ್ಸು ಲಭ್ಯವಾಗಬಹುದು. ಆಶ್ಲೇಷ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಸೂಕ್ಷ್ಮ ವಿಶ್ಲೇಷಣಾ ಶಕ್ತಿ ನೀಡುತ್ತದೆ. ರಹಸ್ಯ ಮತ್ತು ಗೂಢ ವಿಷಯಗಳ ಅಧ್ಯಯನಕ್ಕೆ ಅನುಕೂಲವುಂಟಾಗ್ತದೆ. ಈ ದಿನ ಪ್ರಮುಖ ದಾಖಲೆಗಳನ್ನು ಪರಿಶೀಲಿಸಿ ಹಣಕಾಸಿನ ವ್ಯವಹಾರಗಳನ್ನು ಜಾಗರೂಕವಾಗಿಡಿ. ಪ್ರಮುಖ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು. ಅದರ ಜೊತೆಗೆ ಹಣಕಾಸಿನ ವ್ಯವಹಾರದಲ್ಲಿ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಯಾರನ್ನು ಅತಿಯಾಗಿ ನಂಬಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ವ್ಯಾಘಾತ ಯೋಗದ ಪ್ರಭಾವ ಇರೋದ್ರಿಂದ ಎಚ್ಚರಿಕೆ ಮತ್ತು ಸಹನೆ ಅತ್ಯಗತ್ಯ ಎಂದು ಸೂಚಿಸುತ್ತದೆ. ಇಂದು ವಾಹನ ಚಾಲನೆಯಲ್ಲಿ ಜಾಗರೂಕರಾಗಿರಿ. ಅನಗತ್ಯ ಚರ್ಚೆ ಮತ್ತು ವಾದ ವಿವಾದಗಳಿಂದ ದೂರವಿರಿ. ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರದು. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಕಾಣಿಸಬಹುದು. ಮೇಲಧಿಕಾರಿಗಳ ವಿಶ್ವಾಸ ಗಳಿಸುವ ಸಾಧ್ಯತೆ ಇದೆ. ದೀರ್ಘಕಾಲದ ಯೋಜನೆಗಳಿಗೆ ಈ ದಿನ ಅತ್ಯುತ್ತಮವಾಗಿರುತ್ತದೆ. ಆದರೆ ಸಹೋದ್ಯೋಗಿಗಳ ಅಭಿಪ್ರಾಯವನ್ನು ಯಾವುದೇ ಕಾರಣಕ್ಕೆ ನಿರ್ಲಕ್ಷಿಸಲು ಹೋಗಬೇಡಿ. ವಿಶೇಷ ಫಲ ಏನಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಈ ದಿನ ಶಿಕ್ಷಕರು, ಯೋಗ ತರಬೇತುದಾರರು, ಸಂಶೋಧಕರು, ಆನ್ಲೈನ್ ತರಗತಿಗಳನ್ನು ನಡೆಸುವವರಿಗೆ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ ದಿನ ವಿಶೇಷ ಅನುಕೂಲಕರವಾದಂಥ ದಿನ ಆಗಿರುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡು, ವ್ಯವಹಾರ ಮಾಡುವಂಥವರಿಗೆ ವ್ಯಾಪಾರದಲ್ಲಿ ಸ್ಥಿರ ಪ್ರಗತಿ ಕಾಣ್ತದೆ. ಹಳೆಯ ಗ್ರಾಹಕರಿಂದ ಉತ್ತಮ ಬೆಂಬಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಧನಲಾಭದ ಸೂಚನೆ ಕಾಣಿಸ್ತಾ ಇದೆ. ಉಳಿತಾಯ ಹೆಚ್ಚಿಸುವ ಅವಕಾಶಗಳು ಲಭ್ಯವಾಗ್ತದೆ. ಆದರೆ ಅಪಾಯಕಾರಿ ಹೂಡಿಕೆಗಳಿಂದ ದೂರ ಇರಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯ ಅನ್ನುವಂಥದ್ದು ವೃದ್ಧಿಯಾಗ್ತದೆ. ಕುಟುಂಬದವರ ಸಹಕಾರ ಲಭ್ಯವಾಗ್ತದೆ. ಆದರೆ ಮನಸ್ಸಿನ ಮಾತನ್ನು ಹೃದಯದಲ್ಲೇ ಇಟ್ಟುಕೊಳ್ಳಬೇಡಿ, ಹೊರಗಡೆ ತೆಗಿಬೇಕಾಗ್ತದೆ. ಮನಸ್ಸಿನ ಮಾತನ್ನು ಕೇಳಿ ಅದರಂತೆ ನಡೆಯಿರಿ. ಆರೋಗ್ಯದಲ್ಲಿ ನೋಡೋದಾದರೆ, ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗುವಂಥದ್ದು, ನರಗಳ ಬಾಧೆ ಉಂಟಾಗುವಂಥದ್ದು, ಕಾಲು ನೋವು ಅಥವಾ ಮಂಡಿ ನೋವು ಬರೋ ಸಾಧ್ಯತೆಗಳಿರ್ತದೆ. ಪರಿಹಾರಕ್ಕಾಗಿ ಹನುಮಾನ್ ಚಾಲೀಸಾ ಮಂತ್ರವನ್ನು ಪಠನೆ ಮಾಡಿ.
ಕೊನೆಗೊಂದು ಕಿವಿ ಮಾತು. ಈ ದಿನದ ಗುರುಕೃಪೆ ಮತ್ತು ಪುಷ್ಯ ನಕ್ಷತ್ರದ ಶುಭ ಪ್ರಭಾವದಿಂದ ಜ್ಞಾನ, ಗೌರವ ಮತ್ತು ಪ್ರಗತಿಯ ಅವಕಾಶಗಳು ದೊರೆಯುತ್ತವೆ. ವ್ಯಾಘಾತ ಯೋಗದ ಕಾರಣ ಜಾಗರೂಕತೆ ಮತ್ತು ತಾಳ್ಮೆ ಕಾಪಾಡಿಕೊಂಡರೆ ಈ ದಿನವು ಅತ್ಯಂತ ಫಲಪ್ರದವಾಗಿರುತ್ತದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.